ಪೊಲೀಸರು ಒಂದೆರಡು ಕೇಸ್ ಆಗಿದ ತಕ್ಷಣ ಯಾರ ತಲೆಗೆ ಬಟ್ಟೆಯಲ್ಲಿ ಸಿಕ್ಕರೆ ರೌಡಿ ಶೀಟ್ ಓಪನ್. ಜೆಡಿಎಸ್ ಸ್ನೇಹಿತರು ಒಬ್ಬರು ಇದ್ದಾರೆ, ಆಂಜನೇಯ ಗೌಡ ಅಂತ ಜನರಲ್ ಸೆಕ್ರೆಟರಿ. ಅವ್ರ ಮೇಲೆ ಈ ಯಲಹಂಕ ಪೊಲೀಸ್ ಸ್ಟೇಷನ್ ಅಲ್ಲಿ ರೌಡಿ ಶೀಟ್ ಓಪನ್ ಮಾಡ್ಬಿಡುತ್ತೆ. ಆಮೇಲೆ ಅಚಾನಕ್ ಆಗಿ ಒಂದು 6 ತಿಂಗಳಾದ್ಮೇಲೆ ನಾರಾಯಣಗೌಡರ ಮೇಲೆ ಇನ್ಕಮ್ ಟ್ಯಾಕ್ಸ್ ರೈಡ್ ಆಗ್ಬಿಡುತ್ತೆ. ಏನಕ್ಕೆ ಅಂತ ನನಗಂತೂ ಗೊತ್ತಿಲ್ಲ. ಪೊಲೀಸ್ ಇಲಾಖೆ ಭ್ರಷ್ಟಾಚಾರ ಮತ್ತೆ ಈ ರೌಡಿ ಶೀಟ್ ಅಂಡ್ ಗುಂಡಾ ಕಾಯ್ದೆ ಅಂತ ಏನಿದೆ, ಇದೊಂದು ದೊಡ್ಡ ಭ್ರಷ್ಟಾಚಾರದ ಮಾಫಿಯಾ. ಸೊ ರಫ್ಲಿ ನಾನು ಒಂದು ಕ್ಯಾಲ್ಕುಲೇಷನ್ ಮಾಡಿದೆ, ಈ ರೌಡಿ ಶೀಟ್ರಿಂದ ಪೊಲೀಸ್ ಇಲಾಖೆಗೆ ಎಷ್ಟು ಅಕ್ರಮ ಆಮದಾನಿ ಇದೆ ಅಂತ. ಬೆಂಗಳೂರಲ್ಲಿ 130, ಇಡೀ ಕರ್ನಾಟಕದಲ್ಲಿ 1000 ಪೊಲೀಸ್ ಸ್ಟೇಷನ್. 1000 ಪೊಲೀಸ್ ಸ್ಟೇಷನ್ ಇಂಟು 200 ರೌಡಿ ಶೀಟರ್ ಅನ್ಕೊಂಡ್ರೆ, ಒಬ್ಬ ರೌಡಿ ಶೀಟರ್ ಹತ್ರ 10,000 ಒಂದು ತಿಂಗಳಿಗೆ ವಸೂಲಿ ಮಾಡಿದ್ರೆ ಪೊಲೀಸರು, ಒಂದು ತಿಂಗಳಿಗೆ ಒಂದು ಸ್ಟೇಷನ್ಗೆ 2 ಕೋಟಿ ರೌಡಿ ಶೀಟ್ರಿಂದ ದುಡ್ಡು ಬರುತ್ತೆ ಅಂತ ಕ್ಯಾಲ್ಕುಲೇಷನ್ ಆಗುತ್ತೆ. ಒಂದು ರೌಡಿ ಶೀಟ್ರಿಂದ ಕನಿಷ್ಠ 5 ರಿಂದ 10,000 ಒಂದು ತಿಂಗಳಿಗೆ ಹಫ್ತಾ ಬರ್ತದೆ ಪೊಲೀಸ್ ಅವರಿಗೆ. ಸೊ ಇದ್ರ ಬಗ್ಗೆ ತನಿಖೆ ಯಾರು ಮಾಡಬೇಕು? ಪೊಲೀಸ್ ಭ್ರಷ್ಟಾಚಾರ ಮತ್ತೆ ಈ ರೌಡಿ ಮತ್ತೆ ಗೂಂಡಾ ಕಾಯ್ದೆ. ಪೊಲೀಸರು ಒಂದೆರಡು ಕೇಸ್ ಆಗಿದ ತಕ್ಷಣ ಯಾರ ತಲೆಗೆ ಬಟ್ಟೆಯಲ್ಲಿ ಸಿಕ್ಕರೆ ರೌಡಿ ಶೀಟ್ ಓಪನ್ ಮಾಡೋದು. ಏನಕ್ಕೆ? ಲೀಗಲಿ ಸ್ಪೀಕಿಂಗ್ ಬೇರೆ ಬೇರೆ ಪದಾನೇ ಅದಕ್ಕಿದೆ, ಓಪನ್ ಮಾಡೋದು. ನನಗೆ ಹೆಂಗಿದು ಈ ರೌಡಿ ಶೀಟರ್ ಬಗ್ಗೆ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸು ಅಂತಂದ್ರೆ, 2005 ಅಥವಾ 6ರಲ್ಲಿ ಇಲ್ಲಿ ನಮ್ಮ ಹಿರಿಯ ಜೆಡಿಎಸ್ ಸ್ನೇಹಿತರು ಒಬ್ಬರು ಇದ್ದಾರೆ, ಆಂಜನೇಯ ಗೌಡ ಅಂತ ಜನರಲ್ ಸೆಕ್ರೆಟರಿ. ಅವ್ರ ಮೇಲೆ ಈ ಯಲಹಂಕ ಪೊಲೀಸ್ ಸ್ಟೇಷನ್ ಅಲ್ಲಿ ರೌಡಿ ಶೀಟ್ ಓಪನ್ ಮಾಡಿಬಿಡ್ತಾರೆ. ಅಂಡ್ ಪೊಲಿಟಿಕಲಿ ಮೋಟಿವೇಟೆಡ್. ಆವಾಗ ನಾವು ಬೆಂಗಳೂರಿನ ಜಾಯಿಂಟ್ ಕಮಿಷನರ್ ಆಗಿದಂತ ಈ SITನಲ್ಲಿ ಅನುಚೇತಿಲ್ಲ, ಅವರಪ್ಪ ಅವ್ರ ತಂದೆಯವರು ನಾರಾಯಣಗೌಡರು ಅಂತ, ಡಾಲಸ್ ಕಲ್ಲಿನ ಮನೆ, ಅವ್ರನ್ನ ಅಪೋಸ್ ಮಾಡ್ತೀವಿ. ಬೆಂಗಳೂರು ಜಾಯಿಂಟ್ ಕಮಿಷನರ್ ಕ್ರೈಮ್ ನಾರಾಯಣಗೌಡರ. ನೋಡಿ, ಈ ರೀತಿ ನಮ್ಮ ಆಂಜನೇಯ ಗೌಡರ ಮೇಲೆ, ಹುಡುಗಿಲಿ ಆಂಜನೇಯ ಗೌಡರ ಮೇಲೆ ರೌಡಿ ಶೀಟರ್ ಆಗಿಬಿಟ್ಟಿದೆ. ಇದು ಪೊಲಿಟಿಕಲಿ ಮೋಟಿವೇಟೆಡ್. ಹೆಲ್ಪ್ ಮಾಡಿ, ಅವ್ರು ಹೆಲ್ಪ್ ಮಾಡಲ್ಲ. ಬದಲಿಗೆ ಇನ್ಫ್ಯಾಕ್ಟ್ ಆಮೇಲೆ ಗೊತ್ತಾಗಿದ್ದು ಅಂತ ಅವರೇ ಓಪನ್ ಮಾಡಕ್ಕೆ ಹೇಳಿದ್ದು ಅಂತ ಆಮೇಲೆ ಗೊತ್ತಾಯ್ತು. ಏನೋ ಇಟ್ಸ್ ಅ ಡಿಫರೆಂಟ್ ಮ್ಯಾಟರ್. ತದನಂತರ ವಿ ಫಾಟ್. ಆಮೇಲೆ ಅಚಾನಕ್ ಆಗಿ ಒಂದು 6 ತಿಂಗಳಾದ್ಮೇಲೆ ನಾರಾಯಣಗೌಡರ ಮೇಲೆ ಇನ್ಕಮ್ ಟ್ಯಾಕ್ಸ್ ರೈಡ್ ಆಗ್ಬಿಡುತ್ತೆ. ಏನಕ್ಕೆ ಅಂತ ನನಗಂತೂ ಗೊತ್ತಿಲ್ಲ. ಏನೋ ನಾವು ಹೋಗಿದ್ದು ಸಹಾಯ ಸಿಗ್ಲಿಲ್ಲ, ಬದಲಿಗೆ ಅವರೇ ಹೇಳಿದ್ದು ಅಂತ ಗೊತ್ತಾಯ್ತು. ಏನೋ ನೋ ಪ್ರಾಬ್ಲಮ್, ವಿ ಫಾಟ್ ಇಟ್, ವಿ ಗಾಟ್ ಇಟ್ ಕ್ಲೋಸ್ಡ್. ಓಕೆ, ಯಾಕಂದ್ರೆ ದೇಶದಲ್ಲಿ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಇದೆ. ವಿ ವಿಲ್ ಫೈಟ್ ಫಾರ್ ಇಟ್. ಬಟ್ ಕಮಿಂಗ್ ಸ್ಟ್ರೇಟ್ ಟು ಈ ಒಂದು ಪೊಲೀಸ್ ಇಲಾಖೆ ಭ್ರಷ್ಟಾಚಾರ ಮತ್ತೆ ಈ ರೌಡಿ ಶೀಟರ್ ಅಂಡ್ ಗುಂಡಾ ಕಾಯ್ದೆ ಅಂತ ಏನಿದೆ, ಇದೊಂದು ದೊಡ್ಡ ಭ್ರಷ್ಟಾಚಾರದ ಮಾಫಿಯಾ. ಯಾಕೆ ಈ ಪದ ಬಳಸ್ತಾ ಇದ್ದೀನಿ ಅಂತಂದ್ರೆ, ಪೊಲೀಸರು ಹೇಳ್ತಾರೆ 2-3 ಕೇಸ್, ಒಂದು 5 ಕೇಸ್ 10 ಕೇಸ್ ಆಗ್ಬಿಡ್ತು ಅಂತ, ಈಸ್ ಎಲಿಜಿಬಲ್ ಫಾರ್ ರೌಡಿ ಶೀಟರ್ ಅಂತ. ಆಯ್ತ್ರಪ್ಪ, ನಿಮ್ ಪ್ರಕಾರ ಒಂದು ಸ್ಟ್ರಾಟಜಿ ಕೊಡ್ತೀನಿ. ಬೆಂಗಳೂರಲ್ಲಿ 130 ಕ್ರೈಮ್ ಪೊಲೀಸ್ ಸ್ಟೇಷನ್ ಇದೆ. ಕರ್ನಾಟಕದಲ್ಲಿ ಅಪ್ರಾಕ್ಸಿಮೇಟ್ ಆಗಿ 1000ಕ್ಕೂ ಹೆಚ್ಚು, 1000 ಅಂತ ಅನ್ಕೊಳ್ಳಿ, ಪೊಲೀಸ್ ಸ್ಟೇಷನ್ಸ್, ಕ್ರೈಮ್ ಪೊಲೀಸ್ ಸ್ಟೇಷನ್ಸ್ ಇದೆ. ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ 200 ರೌಡಿ ಶೀಟರ್ ಅಂತ ಅನ್ಕೊಂಡ್ರು ಮಿನಿಮಮ್. ಕರ್ನಾಟಕದಲ್ಲಿ ಹೆಚ್ಚು ಕಮ್ಮಿ 2 ಲಕ್ಷ ರೌಡಿ ಶೀಟರ್ ಇರಬೇಕು. ದಿಸ್ ಇಸ್ ಮೈ ಕ್ಯಾಲ್ಕುಲೇಷನ್. ಅಫಿಷಿಯಲ್ ಆಗಿ ಬೇರೆ ಫಿಗರ್ಸ್ ಇರ್ತದೆ, ನಾನು ಕ್ಯಾಲ್ಕುಲೇಷನ್ ಕೊಡ್ತಾ ಇರೋದು. ಮತ್ತೆ ಈ ರೌಡಿ ಶೀಟರ್ ಇಂದ ಏನ್ ಮಾಡ್ತಾರೆ ಪೊಲೀಸರು? ಏನೂ ಮಾಡಲ್ಲ. ರೌಡಿ ಶೀಟರ್ ಮಾಡಿದ ತಕ್ಷಣ ಅವನಿಗೆ ಕೆಲಸ ಸಿಗಲ್ಲ, ಅವನ ಹೆಂಡತಿ ಮಕ್ಕಳಿಗೆ. ಆಮೇಲೆ ಬದಲಿಗೆ ಪ್ರತಿ ತಿಂಗಳು ಕರೆದು 125 ಹಾಕ್ತಾರೆ ಇವ್ರ ಮುಂದೆ, ತಹಸೀಲ್ದಾರ್ ಮನೆ ಪ್ರೊಡ್ಯೂಸ್ ಮಾಡೋದು. ಸೊ ಪ್ರತಿ ಬಾರಿ ನನಗೆ ಎಷ್ಟೋ ಜನ ರೌಡಿ ಶೀಟರ್ಗಳು, ವಕೀಲರೇ, ಪ್ರತಿ ತಿಂಗಳು ನಾವು ರೋಲ್ ಕಾಲ್ ಕೊಡಬೇಕಾಗತ್ತೆ. 5 ರಿಂದ 10 ಸಾವಿರ, ಕೆಲವರು 10 ರಿಂದ 50 ಸಾವಿರ ನಮ್ಮ ಕೈಲಿ ಕ್ರೈಮ್ ಮಾಡಿಸ್ತಾರೆ ಪೊಲೀಸರು, ಅವರೇ ಕೇಸ್ ಹಾಕ್ತಾರೆ. ಸೊ ರಫ್ಲಿ ನಾನು ಒಂದು ಕ್ಯಾಲ್ಕುಲೇಷನ್ ಮಾಡಿದೆ, ಈ ರೌಡಿ ಶೀಟರಿಂದ ಪೊಲೀಸ್ ಇಲಾಖೆಗೆ ಎಷ್ಟು ಅಕ್ರಮ ಆಮದಾನಿ ಇದೆ ಅಂತ. ಬೆಂಗಳೂರಲ್ಲಿ 130, ಇಡೀ ಕರ್ನಾಟಕದಲ್ಲಿ 1000 ಪೊಲೀಸ್ ಸ್ಟೇಷನ್. 1000 ಪೊಲೀಸ್ ಸ್ಟೇಷನ್ ಇಂಟು 200 ರೌಡಿ ಶೀಟರ್ ಅನ್ಕೊಂಡ್ರೆ, ಒಬ್ಬ ರೌಡಿ ಶೀಟರ್ ಹತ್ರ 10,000 ಒಂದು ತಿಂಗಳಿಗೆ ವಸೂಲಿ ಮಾಡಿದ್ರೆ ಪೊಲೀಸರು, ಅಪ್ರಾಕ್ಸಿಮೇಟ್ ಆಗಿ 2 ಲಕ್ಷ ರೌಡಿ ಶೀಟರ್ ಅಂತ ಅನ್ಕೊಂಡ್ರು, ಇಂಟು 10,000 ನೀವೇ ಲೆಕ್ಕ ಹಾಕೊಳ್ಳಿ. 2 ಲಕ್ಷ ಇಂಟು 10 ಅಂದ್ರೆ 20 ಲಕ್ಷ. 100 ಅನ್ಕೊಂಡ್ರೆ 2 ಕೋಟಿ. ಅಂದಾಜು ಒಂದು
ಇಫ್ ಐ ನಾಟ್ ರಾಂಗ್ ಅರೌಂಡ್ 1000 crores ರೆವಿನ್ಯೂ ರೌಡಿ ಶೀಟರ್ಗಳಿಂದ ಪೊಲೀಸ್ ಇಲಾಖೆಗೆ ಬರ್ತಾ ಇದೆ ಅಂತ ಒಂದು ಸ್ಟ್ರಾಟಜಿಕಲ್ ಟ್ರಾನ್ಸ್ಪಿಟಿಕಲ್ ಸರ್ವೆ. ಅಂದ್ರೆ ರೌಡಿ ಶೀಟರ್ ಓಪನ್ ಮಾಡೋದೇ ವಸೂಲಿಗೋಸ್ಕರ ಇವರು ಪೊಲೀಸರು. ಏನ್ ಟ್ರಾನ್ಸ್ಫಾರ್ಮೇಶನ್ ಮಾಡಿದೆ? ಫೈನ್. ಈಗ ಅವರೇ ಹೇಳ್ತಾರೆ ಇಲ್ಲ ನಾವು ಟ್ರಾನ್ಸ್ಫಾರ್ಮೇಶನ್ ಮಾಡಿದ್ವಿ. ಏನ್ ಟ್ರಾನ್ಸ್ಫಾರ್ಮೇಶನ್ ಮಾಡಿದೀವಿ? ನೀವು ರೌಡಿ ಶೀಟರ್ ಮಾಡಿದ ತಕ್ಷಣ ಅದು ಪೆರೇಡ್ಗಳೆಲ್ಲ ಮಾಡೋರು, ಮಾಧ್ಯಮಗಳು ಕರ್ಕೊಂಡ್ಬಂದು ಬೀದಿಲಿ ನಿಂತ್ಕೊಂಡು ಇವ್ರ ಆವಾಜ್ಗಳು ಹಾಕೋದು, ಅಲ್ಲಿ ಅವರುಗಳು ಮಾಧ್ಯಮಗಳಲ್ಲಿ ಪ್ರಸಾರ ಮಾಡೋದು, ಅವ್ರ ಹೆಂಡತಿ ಮಕ್ಳು ಅಲ್ಲಿ ನೋಡೋದು, ಅವ್ರ ಹೆಂಡತಿ ಮಕ್ಳಿಗೆ ಯಾರೋ ಅವ್ರ ಹೆಂಡತಿ ಮಕ್ಳಿಗೆ ಊಟ ಇವ್ರನ್ನ ಕರ್ಕೊಂಡ್ಬಂದು ಪೆರೇಡ್ ಮಾಡಿಸಿದ್ರೆ ಯಾರೂ ಕೆಲಸ ಕೊಡಲ್ಲ ಸಮಾಜದಲ್ಲಿ. ಸೊ ಅವನೇನ್ ಮಾಡ್ಬೇಕು? ಮತ್ತೆ ಕ್ರೈಮ್ ಮಾಡ್ಬೇಕು. ಯಾರಿಗೋಸ್ಕರ ಮಾಡ್ಬೇಕು? ಹೆಂಡತಿ ಮಕ್ಳಿಗೋಸ್ಕರ ಪೊಲೀಸವ್ರಿಗೆ. ಯಾಕಂದ್ರೆ ಹೆಂಡತಿ ಮಕ್ಳಿಗೆ ಊಟ ಹಾಕ್ಬೇಕು, ಪೊಲೀಸವ್ರಿಗೆ ಪ್ರತಿ ತಿಂಗಳು ಹಫ್ತಾ ಕೊಡ್ಬೇಕು. ಇಟ್ಸ್ ಎ ವೆರಿ ಬಿಗ್ ಸ್ಕ್ಯಾಮ್ ಇನ್ ಕರ್ನಾಟಕ. ಈ ರೌಡಿ ಶೀಟರ್ ಅನ್ನೋದನ್ನ ಆಯ್ತಪ್ಪ 10 ಕೇಸ್ ಆಗಿದ ತಕ್ಷಣ ರೌಡಿ ಶೀಟರ್ ಅಂತ ಹೇಳ್ತಿರಲ್ಲ. ಆರ್ಟಿಕಲ್ 14 ಹೇಳುತ್ತೆ, ಆರ್ಟಿಕಲ್ 14 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ದೇಶದ ಸಂವಿಧಾನದ ಆರ್ಟಿಕಲ್ 14 ಹೇಳುತ್ತೆ ಕಾನೂನು ಮುಂದೆ ಎಲ್ಲರೂ ಒಂದೇ ಅಂತ, ಈಕ್ವಾಲಿಟಿ ಬಿಫೋರ್ ಲಾ ಅಂತ. ಮೈ ಓನ್ಲಿ ಕ್ವಶನ್ ಇಸ್ 10 ಕೇಸ್ ಆಗ್ಬಿಟ್ರೆ ನೀವೇ ಆಗಿರುವಂತ ಸುಳ್ಳು ಕೇಸುಗಳಲ್ಲಿ ರೌಡಿ ಶೀಟರ್ ಮಾಡೋದು ಎಷ್ಟು ಮಟ್ಟಿಗೆ ನ್ಯಾಯ ಅಂತ ಪೊಲೀಸ್ ಇಲಾಖೆಗೆ, ಪೊಲೀಸ್ ಇನ್ಸ್ಪೆಕ್ಟರ್ಗಳಿಗೆ, ಎಸಿಪಿಗಳಿಗೆ, ಡಿಸಿಪಿಗಳಿಗೆ ಅನ್ಸುತ್ತೋ ಅದೇ ಪೊಲೀಸ್ ಇಲಾಖೆಗೆ ನನ್ನದೊಂದು ನೇರ ಪ್ರಶ್ನೆ. ಸಾರ್ವಜನಿಕರ ಮೇಲೆ ರೌಡಿ ಶೀಟರ್ನ ಕಳ್ಳೆ ಬೀಜ ತಿಂದಂಗೆ ಮಾಡ್ತಿರಲ್ವಾ? ಯಾಕಂದ್ರೆ ತಿಂಗಳು ಒಬ್ಬ ರೌಡಿ ಶೀಟರ್ ಆಗಿದ ತಕ್ಷಣ 10,000 ರೂಪಾಯಿ ವಸೂಲಿ ಬರ್ತದೆ. ದಟ್ ವಿಲ್ ಆಡ್ ಆನ್ ಟು ಪೊಲೀಸ್ ಸ್ಟೇಷನ್ ಇನ್ಕಮ್. ಅದು ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್, ಕ್ರೈಮ್ ಅವನು, ಪಿಸಿ, ಎಸಿಪಿ, ಡಿಸಿಪಿ ಎಲ್ಲರೂ ಹಂಚ್ಕೊಂತಾರೆ ಇವರು. ಇಲ್ಲ ಅಂತಂದ್ರೆ ಧರ್ಮಸ್ಥಳಕ್ಕೆ ಬಂದಲ್ಲಿ ಪ್ರಮಾಣ ಮಾಡಕ್ಕೆ ಹೇಳಿ, ಹಂಗೆ ನಾಲ್ಗೆ ಕೈ ಕಾಲೆಲ್ಲ ಬಿದೋಗ್ಬಿಡ್ಲಿ. ಈ ರೌಡಿ ಶೀಟರ್ ಅನ್ನೋದು ಅಥವಾ ಗುಂಡಾ ಕಾಯ್ದೆ ಅನ್ನೋದನ್ನ ಮ್ಯಾಕ್ಸಿಮಮ್ ಪೊಲೀಸು ಮಿಸ್ಯೂಸ್ ಮಾಡಕ್ಕೆ ಪೊಲಿಟಿಕಲಿನೇ ಮಾಡ್ಕೊಂತಾರೆ ಇವರು. ಪೊಲಿಟಿಕಲ್ ಈಗ ಒಬ್ಬ ಕಾಂಗ್ರೆಸ್ MLA ಇದೆ ಅಂದ್ರೆ ಬಿಜೆಪಿ ಅವ್ರ ಮೇಲೆ ಹಾಕೋದು, ಅಥವಾ ಬಿಜೆಪಿ ಕಾಂಗ್ರೆಸ್ ಎರಡೂ ಅಲ್ಲ ಅವನು ಧ್ವನಿ ಮಾಡ್ತಾನಂತೆ ಅವನ ಮೇಲೆ ಹಾಕೋದು. ಅಲ್ಟಿಮೇಟ್ಲಿ ಇಟ್ಸ್ ಅ ಮನಿ ಮೇಕಿಂಗ್ ಬಿಸ್ನೆಸ್, ಇಲ್ಲಿಗಲ್ ಬಿಸ್ನೆಸ್ ಆಫ್ ಈ ಭ್ರಷ್ಟ ಪೊಲೀಸರು. ಎಲ್ಲರೂ ಅಲ್ಲ, ಬಟ್ ದೇರ್ ಈಸ್ ಎ ಸೆಗ್ಮೆಂಟ್ ಹೂ ಈಸ್ ಮಿಂಟಿಂಗ್ ಮನಿ ಔಟ್ ಆಫ್ ದಿಸ್. ಒಂದು ಸ್ಟೇಷನ್ಗೆ 200 ಅನ್ಕೊಳ್ಳಿ, 200 ರೌಡಿ ಶೀಟರ್ ಅಂತ 10,000 ಅಂತಂದ್ರೆ ಎಷ್ಟಾಯ್ತು ನೀವೇ ಲೆಕ್ಕ ಹಾಕೊಳ್ಳಿ. ಒಂದು ಸ್ಟೇಷನ್ಗೆ 200 × 10,000 ಅನ್ಕೊಂಡ್ಬಿಟ್ರೆ ಒಂದು ತಿಂಗಳಿಗೆ ಒಂದು ಸ್ಟೇಷನ್ಗೆ 2 ಕೋಟಿ ರೌಡಿ ಶೀಟರ್ ಇಂದ ದುಡ್ಡು ಬರುತ್ತೆ ಅಂತ ಕ್ಯಾಲ್ಕುಲೇಷನ್ ಆಗುತ್ತೆ. ಎಷ್ಟು ಬರುತ್ತೆ, ಹೇಗ್ ಬರುತ್ತೆ, ಅವನ ಕರ್ಕೊಂಡ್ಬಂದು ಹಿಂಸೆ ಕೊಟ್ರೆ ಬಂದೇ ಬರುತ್ತೆ. ಸೊ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಕರ್ನಾಟಕದಲ್ಲಿ ಸಂವಿಧಾನ ಇದೆ, ಅದು ಲಾಗುನೂ ಇದೆ. ಈ ರೌಡಿ ಶೀಟರ್ಗಳನ್ನ ಜನಗಳ ಮೇಲೆ ಮಾಡುವಂತ ಪೊಲೀಸ್ ಇಲಾಖೆ, ಪೊಲೀಸರು, ಇನ್ಸ್ಪೆಕ್ಟರ್ಗಳು, IPSಗಳು, IASಗಳು ದಿಮಾಕಾಗಿ ಸಾಕಷ್ಟು ಜನ ಹೈಕೋರ್ಟ್ಗೆ ಹೋಗಿ ಸ್ಕ್ವಾಶೋ ಮಾಡ್ಕೊಂಡ್ ಬಂದಾರೆ. ಇವ್ರು ಫೇಕ್ ರೌಡಿ ಶೀಟರ್ಗಳು, ಎಷ್ಟೋ ಫೇಕ್ ರೌಡಿ ಶೀಟರ್ಗಳು ಹೈಕೋರ್ಟ್ ಇವ್ರುಗಳಿಗೆ ವಾರ್ನಿಂಗ್ ಕೊಟ್ಟು ಕ್ಲೋಸ್ ಮಾಡಿದೆ. ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈಗ ಜನಗಳ ಮೇಲೆ ಮಾಡುವಂತ ಪೊಲೀಸ್ ಇಲಾಖೆ DK ಶಿವಕುಮಾರ್ ಅವ್ರ ಮೇಲೆ 19 ಕೇಸ್ ಇದೆ. ಈ ಫಟಾಲ್ ನೀವು ಕೇಸುಗಳನ್ನ ಮೂಲಾಧಾರಿತವಾಗಿ ಕನ್ಸಿಡರ್ ಮಾಡೋದಾದ್ರೆ DK ಶಿವಕುಮಾರ್ ಮೇಲೆ 19 ಕೇಸ್ ಇದೆ. ಅವ್ರ ಮೇಲೆ ರೌಡಿ ಶೀಟರ್ ಓಪನ್ ಮಾಡಕ್ಕಾಗತ್ತಾ ನಿಮ್ ಕೈಯಲ್ಲಿ? CM ಮೇಲೆ 13 ಕೇಸ್ ಇದೆ, ಅವ್ರ ಮೇಲೆ ಓಪನ್ ಮಾಡಕ್ಕಾಗತ್ತಾ? ಜನಾರ್ದನ್ ರೆಡ್ಡಿ ಮೇಲೆ 20 ಕೇಸ್ ಇದೆ, ಕ್ರಿಮಿನಲ್ ಕೇಸಸ್. ಓಪನ್ ಮಾಡ್ತೀರಾ ರೌಡಿ ಶೀಟರ್? ನಾಗೇಂದ್ರ ಕ್ಯಾಬಿನೆಟ್ ಮಿನಿಸ್ಟರ್ 42 FIRಗಳು ಬಾಕಿ ಇದೆ, ಮಾಡ್ತೀರಾ ರೌಡಿ ಶೀಟರ್? ವೆನ್ ಯು ಕಾಂಟ್ ಡೂ ಇಟ್ ಆನ್ ದೆಮ್, ಈ ಕೇಸ್ ನಂಬರ್ಸ್ಗಳನ್ನ ತಗೊಂಡು ಸಾಮಾನ್ಯ ಜನರ ಮೇಲೆ ರೌಡಿ ಶೀಟರ್ಗಳನ್ನ ಓಪನ್ ಮಾಡಿ ಅವ್ರಗಳಿಗೆ ಕ್ರಿಮಿನಲ್ ಅಂತ ಬ್ರ್ಯಾಂಡ್ ಮಾಡಿ ಅವ್ರು ದುಡಿಯೋ ದುಡಿಮೆಗೆ ಕಲ್ಲಾಕಿ ಅವ್ರ ಹೆಂಡತಿ ಮಕ್ಕಳನ್ನ ಉಪವಾಸ ಮಾಡಿ ಮತ್ತೆ ಅವ್ರ ಕೈಲಿ ಕ್ರೈಮ್ ಮಾಡಿಸಿ ಹೆಂಡತಿ ಮಕ್ಕಳಿಗೂ ಕೊಡಬೇಕು, ಪೊಲೀಸರಿಗೂ ತಿಂಗಳು 10,000 ಲಂಚ ಕೊಡಬೇಕು. ಇದು ಯಾವ ಸ್ಕೀಮು? ಮನೆ ಯಾರೋ ಬಿಜೆಪಿ ಅವ್ರ ಮೇಲೆ ಗೂಂಡಾ ಕಾಯ್ದೆ ಹಾಕೋರೆ, ಅವನ ಹೈಕೋರ್ಟ್ಗೆ ಹೋಗಿ ಸ್ಕ್ವಾಶ್ ಮಾಡಿಸ್ಕೊಂಬಂದ. ಪ್ರಶ್ನೆ ಮಾಡ್ತದೆ, the legality will be questioned by Honorable High Court and Supreme Court. ಇವ್ರು ಯಾರು ದೊಡ್ಡವರೇನಲ್ಲ, ಬಟ್ ಆರ್ಥಿಕವಾಗಿ ಅವನು ಸಬಲನಿಗಾಗಿರ್ಬೇಕು. ಹೈಕೋರ್ಟ್ಗೆ, ಸುಪ್ರೀಂ ಕೋರ್ಟ್ಗೆ ಒಂದು ಒಳ್ಳೆ ಅಡ್ವೊಕೇಟ್ ಅನ್ನ ತಗೊಂಡು ಮಾಡ್ಕೊಳ್ಳಿಕ್ಕೆ. ಸೊ ಈ ಪೊಲೀಸ್ ಇಲಾಖೆಯ ಭ್ರಷ್ಟ ಉಚ್ಚಾಟದಲ್ಲಿ ಇದು ಕೂಡ ಒಂದು. ಇವರುಗಳಿಗೆ ಆಮದಾನಿ ಬೇರೆ ಬೇರೆ ರೀತಿ ಬರ್ತದೆ, ಅಕ್ರಮ ಆಮದಾನಿಗಳು. ಒಬ್ಬ ಇನ್ಸ್ಪೆಕ್ಟರ್ ಮಿನಿಮಮ್ 500 ಕೋಟಿಗೆ ಬದುಕಿದ್ದಾನೆ ಅಂತ ಒಂದು ಸರ್ವೆ ರಿಪೋರ್ಟೇ ಇದೆ, ಒಬ್ಬ ಇನ್ಸ್ಪೆಕ್ಟರ್. ಮೇಲೆ ACP ಒಂದು ಹೇಳುತ್ತೆ 700 ರಿಂದ 800 ಕೋಟಿ ಅಂತ. ಓಕೆ, DCPಗಳು, DYSPಗಳು, SPಗಳು ಮಿನಿಮಮ್ 1000 ಕೋಟಿಯಿಂದ 3,000 ಕೋಟಿಗೆ ಇದ್ದಾರೆ ಅಂತ ಒಂದು ಸರ್ವೆ ಹೇಳುತ್ತೆ. ಅಕ್ರಮ ಹಣ ಮಾಡಕ್ಕೆ
ಸಮಾಜವನ್ನ ಬದಲಾವಣೆ ಮಾಡಬೇಕು. ಜೈಲು ಅನ್ನೋದು ಬದಲಾವಣೆ ಕೇಂದ್ರ. ಇವರು ಅದನ್ನ ಬಳಸೋದೇನಕ್ಕೆ ಅಂತಂದ್ರೆ ಧಮಕಿ ಹಾಕಕ್ಕೆ, ಥ್ರೆಟ್ನಿಂಗ್ ಮಾಡಕ್ಕೆ, ಅವನಿಗೆ ಟ್ರೈನಿಂಗ್ ಕೊಟ್ಟು ಫುಲ್ ಟೈಮ್ ಕ್ರಿಮಿನಲ್ ಮಾಡಕ್ಕೆ. ಈ ರೌಡಿ ಶೀಟರ್ ಏನಕ್ಕೆ? ವಸೂಲಿಗೆ. ಒಂದು ರೌಡಿ ಶೀಟರಿಂದ ಕನಿಷ್ಠ 5 ರಿಂದ 10 ಸಾವಿರ ಒಂದು ತಿಂಗಳಿಗೆ ಹಫ್ತಾ ಬರ್ತದೆ ಪೊಲೀಸರಿಗೆ. ಸೊ ಇದ್ರ ಬಗ್ಗೆ ತನಿಖೆ ಯಾರು ಮಾಡಬೇಕು? ಎಲ್ಲಿದೆ ಪ್ರಜಾತಂತ್ರ? ಅತಂತ್ರ. ಪೊಲೀಸ್ ಮಾಫಿಯಾನ ಬಳಸಿ ಬಂದಂತ ಯಾವುದೇ ಸರ್ಕಾರಗಳಾಗ್ಬೋದು ಮಾಡ್ತಾ ಇರುವಂತಹ ಹಲ್ಕ ಕೆಲಸ ಇದೆಯಲ್ಲ, ಇದು ಜನಗಳ ನಾಲೆಜ್ಗೆ ಹೋಗಬೇಕಾಗಿದೆ. ವಿ ನೀಡ್ ಡೆಮೋಕ್ರಸಿ, ನಾಟ್ ಪೊಲೀಸೋಕ್ರಸಿ. ಪಾಪ ಆ ನಮ್ಮೂರು ಆಂಜನೇಯ ಗೌಡ್ರನ್ನ ಆಮೇಲೆ ಹೋಗಿ ಮಾಡ್ಕೊಂಡ್ ಬಂದ್ವಿ. ಬೇರೆ ವಿಚಾರ. ಮಾರುತಿ ಗಾಂವ್ಕರ್ ಅಂತ ಯಲಹಂಕದಲ್ಲಿ ಇನ್ಸ್ಪೆಕ್ಟರ್ ಇದ್ರು. ಡಿಸಿಪಿ ಉಲ್ಫತ್ ಹುಸೇನ್ ಅಂತ ನಾರ್ತ್ಗಿದ್ರು. ಅವ್ರನ್ನ ಹೋಗಿ ಭೇಟಿ ಮಾಡಿ ವಿ ಫಾಟ್ ಇಟ್. ಅವ್ರದ್ದೆಲ್ಲ ಆಸ್ತಿ ತೆಗೆದ್ರಿ. ಎಲ್ಲಿಂದ ಬಂದಿಷ್ಟೆಲ್ಲ ಆಸ್ತಿ ನಿಮಗೆ ಅಂತ ತೆಗೆದ್ವಿ. ಲಿಟ್ರಲಿ ದೇವರ್ ಶುಕ್ಡ್. ಯಾಕಂದ್ರೆ ಪಾಪ ಆ ವ್ಯಕ್ತಿ ಒಂದು ಕೋಳಿನೂ ಕುಯ್ಯಕ್ಕಾಗಲ್ಲ ಅಂತ ವ್ಯಕ್ತಿ ಮೇಲೆ ಪೊಲಿಟಿಕಲಿ ಮೋಟಿವೇಟೆಡ್ ಆಗಿ ರೌಡಿ ಶೀಟರ್ ಮಾಡಿದ್ರೆ ವಿ ಫಾಟ್ ಇಟ್. ಇಟ್ ಈಸ್ ಯುವರ್ ಓನ್ ಫೈಟ್. ಯಾರೂ ಅಷ್ಟೇ ನಿಮ್ಮ ಮಾನಕ್ಕೆ, ಪ್ರಾಣಕ್ಕೆ ನಿಮಗೆ ಅವಶ್ಯಕತೆ ಇಲ್ಲದನ್ನ ಯಾರಾದರೂ ಮಾಡಕ್ ಬಂದ್ರೆ ವ್ಯವಸ್ಥೆನಲ್ಲಿ ಫೈಟ್ ಫಾರ್ ಇಟ್. ನಾನು ಹೇಳ್ತೀನಿ, ಖಂಡಿತವಾಗಿ ಹಾನರಬಲ್ ಹೈಕೋರ್ಟ್ ಡೆಫಿನೆಟ್ ಆಗಿ ನಿಮ್ ಜೊತೆ ನಿಂತ್ಕೊಳ್ಳುತ್ತೆ. ಯಾವುದೇ ಕಾರಣಕ್ಕೂ ಈ ಪೊಲೀಸ್ ಅವರ ಅಕ್ರಮಗಳು, ಭ್ರಷ್ಟಾಚಾರಕ್ಕೆ, ಅವ್ರು ಮಾಡೋ ದೌರ್ಜನ್ಯಗಳಿಗೆ ಯಾರೂ ಎದುರಬೇಕಾಗಿಲ್ಲ. ಇವತ್ತು ಕೂಡ ಈ ದೇಶದಲ್ಲಿ ಸಂವಿಧಾನ ಉಳಿದಿದೆ ಅನ್ನೋದಕ್ಕೆ ನಾವೆಲ್ಲರೇ ಒಂದು ನಿದರ್ಶನ. ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ, ಈ ಪೊಲೀಸ್ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಿಲ್ಲಬೇಕು. ಈ ಪೊಲೀಸ್ ಅವರು ರೌಡಿ ಶೀಟರ್ಗಳನ್ನ ಮಾಡಿ ವಸೂಲಿ ಹಾಕೋದು ನಿಲ್ಲಬೇಕು. ಈ ದುಡ್ಡುಗಳಿಂದ ಅಕ್ರಮ ಆಸ್ತಿಗಳನ್ನು ಮಾಡೋದು ನಿಲ್ಲಬೇಕು. ಒಬ್ಬ ಇನ್ಸ್ಪೆಕ್ಟರ್ 500 ಕೋಟಿಗೆ ಬದುಕೋನೆ, ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್. ಥ್ಯಾಂಕ್ ಯು.